ಕೇರಳ ಸರ್ಕಾರ ಇದೀಗ ಮಲಯಾಳಿ ಭಾಷಾ ಮಸೂದೆಯೊಂದನ್ನು ತಂದಿದೆ. ಅದು ಒಂದು ಹಂತಕ್ಕೆ ಗಡಿಭಾಗದಲ್ಲಿರುವಂತಹ ಕನ್ನಡ ಶಾಲೆಗಳ ಮೇಲೆ ಏರ್ತಾ ಇರುವಂತಹ ಒಂದಿಷ್ಟು ಒತ್ತಡ ಅಂತಲೂ ಕೂಡ ಹೇಳ್ಬೋದು. ಈ ಬಗ್ಗೆ ಮಾತನಾಡೋದಕ್ಕೆ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪುರುಷೋತ್ತಮ್ ಬಿಳಿಮಲೆಯವರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಇದು ಒಂದು ಹಂತಕ್ಕೆ ಸಂವಿಧಾನದ ಹಕ್ಕು ಕಿತ್ಕೊಂಡಂತೆ, ಗಡಿಭಾಗದಲ್ಲಿರುವಂತಹ ಸ್ಪೆಷಲಿ ಕಾಸರಗೋಡಂತಹ ಜಾಗಗಳಲ್ಲಿ ಕನ್ನಡಿಗರು ಇರುವಂಥವರ ಮೇಲೆ ಒತ್ತಡ ಹಾಕಿದಂತೆ, ಪ್ರಾಧಿಕಾರದ ಅಧ್ಯಕ್ಷರಾಗಿ ಏನು ಹೇಳ್ತೀರಾ ಸರ್? ಇಲ್ಲ, ಅದು ಮಲಯಾಳವನ್ನು ಅವರು ನೋಡಿ ಚಾಪ್ಟರ್ 3 ಯೂಸ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಅವರ ಅಧಿನಿಯಮದಲ್ಲಿ ಅದರ 6ನೇ ಪಾಯಿಂಟ್ಸಲ್ಲಿ ಮಲಯಾಳವನ್ನು ಕಂಪಲ್ಸರಿ ಮಾಡಿದ್ದಾರೆ. 1ನೇಯಿಂದ 10ನೇ ಕ್ಲಾಸಿನವರೆಗೆ ಕಂಪಲ್ಸರಿ ಮಾಡಿದ್ದಾರೆ. ಇದು ತಪ್ಪು. ಇದು ತಪ್ಪು ಯಾಕೆಂತಂದರೆ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಕೂಡ ಅಲ್ಪಸಂಖ್ಯಾತರು ಇರ್ತಾರೆ ಮತ್ತು ಕೇರಳದಲ್ಲಿ ಅದು ಭಾಳ ಮುಖ್ಯವಾಗಿ ಕಾಸರಗೋಡಲ್ಲಿ ಹೆಚ್ಚಿನ ಅಲ್ಪಸಂಖ್ಯಾತರು ಇದ್ದಾರೆ. ಯಾಕೆ ಅಂತಂದರೆ ಚಾರಿತ್ರಿಕವಾಗಿ ಘಟಿಸಿ ಹೋದ ಒಂದು ತಪ್ಪು ಅದು. ಯಾಕೆ ಕಾಸರಗೋಡು ಕೇರಳಕ್ಕೆ ಸೇರಿತು ಎಂಬುದರ ಬಗ್ಗೆ ನನಗೆ ಯಾವ ಐಡಿಯಾ ಕೂಡ ಇಲ್ಲ. ನಾನು ತುಂಬ ಯೋಚನೆ ಮಾಡಿದ್ದೇನೆ. ಈಗಲೂ ಕೂಡ 100ಕ್ಕೆ 92-93% ಅಲ್ಲಿಯ ಪದಗಳು, ಅಲ್ಲಿಯ ಊರಿನ ಹೆಸರುಗಳು, ಅಲ್ಲಿಯ ದೇವಸ್ಥಾನಗಳು, ಅಲ್ಲಿಯ ದೈವಗಳು, ಅಲ್ಲಿಯ ಲೇಖಕರು ಕನ್ನಡಿಗರೇ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿ ಇರುವಾಗ ಅಲ್ಲಿ ಕನ್ನಡವನ್ನು ಸಂರಕ್ಷಿಸುವಂಥ ಜವಾಬ್ದಾರಿಯನ್ನು ಸರ್ಕಾರ ತಗೊಳ್ಬೇಕು, ಕೇರಳ ಸರ್ಕಾರ ತಗೊಳ್ಬೇಕು. ಅದು ಏನು ಈ ಅಧಿನಿಯಮ ತಂದಿದೆಯಲ್ಲ ಅದರಲ್ಲಿ ಅದನ್ನು ಸೇರಿಸ್ಬೇಕು, ಭಾಳ ಸ್ಪಷ್ಟವಾಗಿ ಸೇರಿಸ್ಬೇಕು. ಆದ್ದರಿಂದ ಈ 6 ಏನಿದೆ ತಂದಿದ್ದು ಡ್ರೆಕೋನಿಯನ್ ಅಂತ ಹೇಳ್ತೀವಲ್ಲ ನಾವು, ಆ ಥರದ ರೂಲ್ ಅದನ್ನು ಅವರು ಸೂಕ್ತ ಬದಲಾವಣೆ. ಮಲಯಾಳ ಈಗ ಕೇರಳದವರಿಗೆ ತಮ್ಮ ರಾಜ್ಯದ ಭಾಷೆಯಾದ ಮಲಯಾಳವನ್ನು ಕಲೀರಿ ಅಂತ ಹೇಳುವ ಹಕ್ಕಿದೆ. ನಾವು ನಮ್ಮ ರಾಜ್ಯದಲ್ಲಿರುವವರಿಗೆ ಕನ್ನಡ ಕಲಿಬೇಕು ಅಂತ ಹೇಳ್ತೀವಲ್ವಾ, ಹಾಗೆ ಅವರು ಕಲಿಬೇಕು ಅಂತ ಹೇಳ್ತಾರೆ ನಮಗೆ. ಹಾಗಾಗಿ ಈಗ ಕಾಸರಗೋಡಿನಲ್ಲಿರುವ ಎಲ್ಲ ಕನ್ನಡಿಗರು ಕೂಡ ಮಲಯಾಳ ಮಾತಾಡ್ತಾರೆ. ಆದರೆ ಅವರ ಮಾತೃಭಾಷೆಯಾದಂಥ ಕನ್ನಡಕ್ಕೆ 10ನೇ ಕ್ಲಾಸಿನವರೆಗೆ ಓದುವುದಕ್ಕೆ ಅವಕಾಶ ಇರುವುದು ಮಾತ್ರ ಅಲ್ಲ, ಎಷ್ಟೋ ಬಾರಿ ಕಾನೂನಲ್ಲಿ ಅವಕಾಶ ಇರ್ತದೆ, ಟೀಚರ್ಸ್ಗಳನ್ನು ಕೊಡಲ್ಲ, ಫೆಸಿಲಿಟೀಸ್ ಕೊಡಲ್ಲ, ಅವು ತಾನೇ ಮುಚ್ಚಿ ಹೋಗುವಾಗ ಮಾಡ್ತವೆ. ಅದು ಮಾಡಬಾರ್ದು. ಆದ್ದರಿಂದ ಕೇರಳ ಸರ್ಕಾರ ಅಲ್ಲಿ ಸೂಕ್ತವಾಗಿ ಅಗತ್ಯವಿರುವಷ್ಟು ಅಧ್ಯಾಪಕರನ್ನು ಕೊಡಬೇಕು, ಶಾಲೆಗಳಿಗೆ ಸರಿಯಾದ ಫೆಸಿಲಿಟೀಸನ್ನು ಕೊಡಬೇಕು. 10ನೇ ಕ್ಲಾಸಿನವರೆಗೆ ಕನ್ನಡವನ್ನು ಓದುವವರಿದ್ದರೆ, ಓದೋದವರು ಇಲ್ಲದಿದ್ದರೆ ಏನು ಮಾಡ್ತೀರಾ ನೀವು? ಮಾಡೋಕ್ಕಾಗಲ್ಲ. ಆದರೆ ಕೇರಳದಲ್ಲಿ ತುಂಬ ಓದುವವರಿದ್ದಾರೆ. ಅದಕ್ಕೆ ಈ 6ನೇ ಅಂಶ ಏನಿದೆ ಅದಕ್ಕೆ ತಿದ್ದುಪಡಿಯನ್ನು ತಂದು ಎಲ್ಲರೂ ಓದಿ ಎಕ್ಸೆಪ್ಟ್ ಮೈನಾರಿಟಿ ಲ್ಯಾಂಗ್ವೇಜ್, ಈ 2 ಲ್ಯಾಂಗ್ವೇಜಸ್ ಜಾಸ್ತಿ ಇದೆ ಅಲ್ಲಿ. ಒಂದು ಕನ್ನಡ ಜಾಸ್ತಿ ಇದೆ, ತಮಿಳರು ಜಾಸ್ತಿ ಇದ್ದಾರೆ. ಯಾಕಂದರೆ ಅದು ಆರಂಭದಲ್ಲಿ ನೀವು ಕೇರಳ ಫಾರ್ಮ್ ಆಗಲಿಕ್ಕೆ ಮೊದಲು ತಮಿಳುನಾಡಿನ ಭಾಗವೇ ಆಗಿತ್ತು. ಆದ್ದರಿಂದ ತುಂಬ ತಮಿಳರಲ್ಲಿ ಇದ್ದಾರೆ. ಸೊ ಈ ಕಾರಣದಿಂದ ತಮಿಳು ಮತ್ತು ಕನ್ನಡಕ್ಕೆ 10ನೇ ಕ್ಲಾಸಿನವರೆಗೆ ಓದಲಿಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು. ಪ್ರಾಧಿಕಾರ ಇದನ್ನು ಕೇಂದ್ರವಾಗಿಟ್ಟುಕೊಂಡು ಪ್ರಜಾಸತ್ತಾತ್ಮಕವಾಗಿ ಅಲ್ಲಿಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತದೆ, ಅಗತ್ಯ ಬಿದ್ದರೆ ನಾವು ಹೋಗಿ ಭೇಟಿ ಮಾಡ್ತೇವೆ. ಗವರ್ನರ್ಗೆ ಆಲ್ರೆಡಿ ಈಗ ಗಡಿ ಅಭಿವೃದ್ಧಿ ಪ್ರಾಧಿಕಾರದವರೊಂದು ಮೆಮೊರಾಂಡಮ್ ಕೊಟ್ಟಿದ್ದಾರೆ, ನಾವು ಕಳಿಸ್ತೀವಿ. ನಾಳೆ ನಮ್ಮ ಮುಖ್ಯಮಂತ್ರಿಗಳು ಮಂಗಳೂರಿಗೆ ಹೋಗ್ತಾರೆ, ಕಾಸರಗೋಡಿನ ಒಂದು ನಿಯೋಗ ಬಂದು ನಮ್ಮ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಕೊಡ್ತಾರೆ. ಮತ್ತು ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ಅದರ ಗಮನಕ್ಕೆ ತರ್ತೀವಿ. ಯಾಕಂತಂದರೆ ಸಂವಿಧಾನದ 350B ಪ್ರಕಾರ ರಾಷ್ಟ್ರಪತಿಗಳು ಇಂಥ ಸಂದರ್ಭದಲ್ಲಿ ಒಬ್ಬ ಭಾಷಾ ನಿರ್ದೇಶಕನನ್ನು ಕಳಿಸ್ಬೇಕು ಅಂತಿದೆ. ಅವ್ರು ಯಾಕೆ ಕಳಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ. ಈ ಗಲಾಟೆಗಳು ಜಾಸ್ತಿ ಆಗಬಾರ್ದು ಅಂತಂದರೆ ಇದ್ದರೆ ಕೇಂದ್ರ ಸರ್ಕಾರಕ್ಕೆ ಮನಸ್ಸಿದ್ರೆ ಅಥವಾ ರಾಷ್ಟ್ರಪತಿಗಳಿಗೆ ಮನಸ್ಸಿದ್ರೆ ಅವರು ಕಳಿಸ್ಬೇಕು. ಅದಕ್ಕೆ ನಾವು ಈಗಾಗಲೇ ರಾಷ್ಟ್ರಪತಿಗಳಿಗೆ 2 ಪತ್ರ ಬರೆದಿದ್ದೀವಿ. ಇನ್ನೊಂದು ಪತ್ರವನ್ನು ಇವತ್ತಿಗೆ ರೆಡಿ ಇದೆ, ಸೈನಾಗಿ ಕಳಿಸ್ತೀವಿ. ಸೊ ಅಷ್ಟೇ, ಅದು ಅಲ್ಲಿ ಕನ್ನಡ ಉಳಿಬೇಕಲ್ಲಿ. ಈಗ ನಮ್ಮ ರಾಜ್ಯಗಳಲ್ಲಿ ಐಚ್ಛಿಕ ಭಾಷೆಗಳು ಅಥವಾ ಅವರಿಗೆ ಪ್ರಿಯಾರಿಟಿ ಪ್ರಕಾರ ಕೊಟ್ಕೊಂಡು ಬರ್ತಿದೆ, ಆದರೆ ಬೇರೆ ರಾಜ್ಯಗಳು ಈ ರೀತಿಯಾಗಿ ಮಾಡ್ತಿಲ್ಲ. ಇದು ರಾಜ್ಯ ಸರ್ಕಾರದ ವೈಫಲ್ಯ ಅನ್ನುವಂತಹದ್ದು ಕೂಡ. ಯಾಕಂದರೆ ಅವರಿಗೆ ಅವರದ್ದೇ ಆದಂತಹ ಭಾಷೆಯನ್ನು ನಮ್ಮ ರಾಜ್ಯದಲ್ಲಿ ಕಲಿಯೋದಕ್ಕೆ ಅವಕಾಶ ಇದ್ದಾಗ ಬೇರೆ ರಾಜ್ಯಗಳು ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿದೆ. ಖಂಡಿತ ಕೊಡಬೇಕು. ನಾ ಅದನ್ನೇ ಹೇಳೋದು, ನಾವು ಕೊಡಬೇಕು, ಅವರು ಕೊಡಬೇಕು. ಈಗ ನಮ್ಮ ರಾಜ್ಯದಲ್ಲಿ ಬೇರೆ ಭಾಷೆಯವರು ಇಲ್ವಾ, ಅವ್ರಿಗೆ ಕಲೀಲಿಕ್ಕೆ ನಾವು ಅವಕಾಶ ಕೊಟ್ಟಿದ್ದೇವೆ. ಈಗ ತಮಿಳು ಪ್ರಥಮ ಭಾಷೆಯಾಗಿ ಓದ್ತಾ ಇದ್ದಾರೆ. ಇಲ್ಲಿ ಬೇಕಾದಷ್ಟು ಶಾಲೆಗಳು ಉರ್ದು ಪ್ರಥಮ ಭಾಷೆಯಾಗಿ ಓದ್ತಾರೆ. ನಾವೇನು ಅದಕ್ಕೆ ತೊಂದರೆ ಮಾಡಿಲ್ಲ. ಆದ್ದರಿಂದ ಭಾಷೆಯ ಬಗೆಗೆ ಕನ್ನಡಿಗರು ಉದಾರವಾಗಿದ್ದಾರೆ. ಆದರೆ ಕೇರಳ ಅಷ್ಟೇ ಉದಾರವಾಗಿರಬೇಕು ಎಂಬುದನ್ನು ನಾವು ಬಯಸ್ತೇವೆ. ಮತ್ತು ಯಾಕಂದರೆ ಅಲ್ಲಿರುವ ಕನ್ನಡಿಗರು, ಕಾಸರಗೋಡಿನ ಕನ್ನಡಿಗರು ನಮ್ಮವರೇ ಅವರೇನು ಬೇರೆಯವರಲ್ಲ. ಹಾಗಾಗಿ ಆ ಭಾಷೆಯವರ ಭಾವನೆಯನ್ನು ಗೌರವಿಸಿಕೊಂಡು ಅವರಿಗೆ ಕಲೀಲಿಕ್ಕೆ ಅವಕಾಶ ಕೊಡೋದು ಮತ್ತು ಅವರಿಗೆ ವ್ಯವಹಾರಕ್ಕೆ ಅವಕಾಶ ಕೊಡೋದು. ಈಗ ಒಬ್ಬ ಕಾಸರಗೋಡಿನ ಕನ್ನಡಿಗ ಒಬ್ಬ ಜಿಲ್ಲಾಧಿಕಾರಿ ಕಚೇರಿಗೆ ಹೋದರೆ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಬ್ಬರಾದರೂ ಕನ್ನಡಿಗರು ಇರಬೇಕೋ ಬೇಡವೋ? ಈ ಕನ್ನಡದಲ್ಲಿ ಈ ಸಮಸ್ಯೆ ಇದೆ. ಈಗ ಬ್ಯಾಂಕಿಗೆ ಹೋದರೆ ಒಬ್ಬನು ಕೂಡ ಕನ್ನಡ ಮಾತಾಡೋರು ಇಲ್ಲ ಬ್ಯಾಂಕಲ್ಲಿ. ವ್ಯವಹಾರಕ್ಕೆ ಎಷ್ಟು ತೊಂದರೆ ಆಗ್ತದೆ. ನಾವು ಅದನ್ನು ಗಲಾಟೆ ಮಾಡ್ತಾ ಇದ್ದೀವಿ, ಸರ್ಕಾರಕ್ಕೂ ಬರೆದಿದ್ದೀವಿ. ಇದು ದೊಡ್ಡ ಮಟ್ಟದಲ್ಲಿ ಆಗಬೇಕಾದಂಥ ಕೆಲಸಗಳು. ಆದ್ದರಿಂದ ನೀವು ಹೇಳಿದ್ರು ಸರಿ, ಅದು ಎಲ್ಲ ರಾಜ್ಯಗಳಿಗೂ ಕೂಡ
ತನ್ನ ರಾಜ್ಯ ಭಾಷೆಯನ್ನು ಜೊತೆಗೆ ತನ್ನ ರಾಜ್ಯದ ಒಳಗಡೆ ಇರುವ ಅಲ್ಪಸಂಖ್ಯಾತರ ಭಾಷೆಗಳನ್ನು ರಕ್ಷಿಸುವ ಹೊಣೆಗಾರಿಕೆ ಇದೆ. ಕಾನೂನು ಇಲ್ಲದಿದ್ದರೆ ರಾಜ್ಯ ಸರ್ಕಾರಗಳು ಕೂಡಲೇ ಕಾನೂನುಗಳನ್ನು ಮಾಡಿಕೊಳ್ಬೇಕು, ಇಲ್ಲದಿದ್ದರೆ ಈ ಸಮಸ್ಯೆ ಉಲ್ಬಣಿಸ್ತದೆ. ಇದು ಒಂದು ಹಂತಕ್ಕೆ ಈಗ ನಾಡು ನುಡಿ ಅನ್ನುವಂಥದ್ದು ಅಸ್ಮಿತೆ ವಿಚಾರ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ನಿಲ್ಲಬೇಕಾದಂತಹ ರಾಜಕಾರಣಿಗಳು ಚುನಾವಣೆ ಸಮಯದಲ್ಲಿ ಬಾರ್ಡರ್ಗಳಲ್ಲಿ ಅಥವಾ ಅಂದರೆ ಗಡಿ ಭಾಗಗಳಲ್ಲಿ ಅವರದ್ದೇ ಆದಂತಹ ಬೇರೆ ಜನ ಇಲ್ಲಿ ಮತದಾರರಿದ್ದಾರೆ ಎಂದು ಓಲೈಕೆ ಮಾಡುವ ಅಂಥವೆಲ್ಲವೂ ಕೂಡ ಆಗ್ತವೆ. ಅದೆಲ್ಲವೂ ಕೂಡ ಈ ಒಂದು ರೀತಿಯಾಗಿ ನಮ್ಮನ್ನು ಅಲ್ಲಿರುವಂತಹ ಕನ್ನಡದ ಜನತೆನ ಅವ್ರ ಭಾಷೆಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಥವಾ ಅವ್ರ ಮೇಲೆ ಒತ್ತಡ ಇರೋದಕ್ಕೆ ಕಾರಣ ಆಗ್ತಿದೆಯಾ ಅನ್ನುವಂಥ ಪ್ರಶ್ನೆ. ಅದು ನೋಡಿ, ಭಾರತದ ರಾಜಕಾರಣ ಇರೋದೇ ಹಾಗೆ. ನಾವು ಹಾಗೆ ಆಗಬಾರದು ಅಂತ ಆಶೆ ಮಾಡೋದು, ಮತ್ತು ನಮ್ಮ ಬರಹ, ನಮ್ಮ ಈ ಥರದ ಭಾಷಣಗಳು, ವಿಚಾರಗಳು ನಾವು ಹೇಳೋದು ಹಾಗೆ ಆಗಬಾರದು ಅಂತಲೇ ಹೇಳೋದು. ಆದರೆ ಎಲ್ಲವನ್ನು ನಿಯಂತ್ರಣ ಮಾಡುವಷ್ಟು ಶಕ್ತಿ ನಮಗೆ ಯಾರಿಗಿಲ್ಲಲ್ಲ, ಅದು ರಾಜಕೀಯ. ಅದು ಈಗ ಬೇರೆ ರಾಜ್ಯದವರು ನಮ್ಮ ರಾಜ್ಯದಲ್ಲಿರುವಂತಹ ಸಮಸ್ಯೆಗಳಿಗೆ ಮೂಗು ತೂರಿಸುವಂತಹ ಕೆಲಸಗಳಾಗುದು. ಉದಾಹರಣೆ ಕೋಗಿಲು ಕ್ರಾಸ್ ವಿಚಾರವಾಗಿ ಇದೇ ವೇಣುಗೋಪಾಲ್ ಅವರು ಮಧ್ಯ ಬಂದರು, ಮಾತನಾಡಿರು, ತಕ್ಷಣವೇ ಅದು ಬೇರೆ ರೀತಿ ಆದರೂ ಕೂಡ ಕನ್ನಡ ಅನ್ನುವಂತಹ ವಿಚಾರ ಬಂದಾಗ ಇದೀಗ ವೇಣುಗೋಪಾಲ್ ಮಧ್ಯಸ್ಥಿಕೆ ಮಾಡಲಿ, ಯಾಕೆ ಮಾಡ್ತಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ ಸರ್. ಸರಿ, ಅದು ನೀವು ವೇಣುಗೋಪಾಲ್ರನ್ನು ಕೇಳಬೇಕು. ನನಗೆ ಅವರ ಅಧಿಕಾರದ ಅಧ್ಯಕ್ಷರಾಗಿ ಕನ್ನಡ ಅಸ್ಮಿತೆ ಅಂತ ನಾವು ಮಾಡುವ ಕೆಲಸ ಮಾಡ್ತೇವೆ. ನಾವು ವೇಣುಗೋಪಾಲಿಗೂ ನೀವು ಹೇಳಿದ ಒಳ್ಳೆಯದಾಯಿತು, ವೇಣುಗೋಪಾಲ್ರಿಗೂ ಪತ್ರ ಬರಿತೀವಿ ನಾವು. ಅವರು ರಾಜ್ಯದ ಉಸ್ತುವಾರಿ ಸಚಿವನ ಇದೆ, ಅವ್ರಿಗೆ ನಾವು ಬರಿತೀವಿ. ಹಾಗಾಗಿ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಇವರು ರಾಜಕಾರಣಿಗಳು, ಇವರು ಪ್ರಜಾಪ್ರಭುತ್ವದಲ್ಲಿ ಮುಖ್ಯಮಂತ್ರಿ ಯಾವ ಪಕ್ಷವೇ ಇರಲಿ, ಮುಖ್ಯಮಂತ್ರಿ, ಗವರ್ನರ್ ಯಾರೇ ಇರಲಿ ಗವರ್ನರ್, ಪ್ರಧಾನಮಂತ್ರಿ ಯಾರೇ ಇರಲಿ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಇವೆಲ್ಲ ಪ್ರಜಾಸತ್ತೆಯಲ್ಲಿ ಭಾಳ ಗಟ್ಟಿಯಾಗಿರುವ ಸ್ತಂಭಗಳು. ಆ ಸ್ತಂಭಗಳಿಗೆ ನಾವು ತಲುಪಿಸೋದು ನಮ್ಮ ಕರ್ತವ್ಯ. ಯಾಕಂದ್ರೆ ನಾವು ಕೂಡ ಒಂದು ಶಾಸನಬದ್ಧ ಸಂಸ್ಥೆ ಆದ್ದರಿಂದ ನಾವು ಆ ಥರದ ಕೆಲಸಗಳನ್ನು ಹೆಚ್ಚು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರ ಮಾತು. ಅಸ್ಮಿತೆ ಅನ್ನುವಂತಹದ್ದು ಬಂದಾಗ ಒಟ್ಟಾಗಿ ನಿಲ್ಲಬೇಕು, ಕನ್ನಡವನ್ನು ಉಳಿಸುವಂತಹ ಕೆಲಸ ಪ್ರಾಧಿಕಾರ ಮಾಡುತ್ತೆ ಅನ್ನುವಂತಹದ್ದು ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ಕುವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.